ನಾವು ಅವ್ರನ್ನ ಎಷ್ಟು ಸರಿ ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿ ಈ JJM ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅವರು ಡಿಸೆಂಬರಲ್ಲೇ JJMಗೆ ಒಂದು ಮೀಟಿಂಗ್ ಇಟ್ಕೊಳ್ಳೋಣ ಅಂತ ಹೇಳಿದ್ರು. JJM ವಿಚಾರ ಎಲ್ಲ ಚೆನ್ನಾಗಿ ಗೊತ್ತಾ, ಯಾವುದು EOT ಆಗ್ತಾ ಇಲ್ಲ, ಅದಕ್ಕೆ ಹ್ಯಾಂಡಿಂಗ್ ಓವರು ಸಹ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪಂಚಾಯತಿ ನೋಡಿದ್ರೆ ಇನ್ನೊಂದು 15 ದಿನ ತಿಂಗಳಲ್ಲಿ ಪಂಚಾಯತಿ ಹೋಗ್ತಾ ಇದೆ. ಯಾರಿಗೆ PDOಗಳು ತಗೊಳ್ಳೋದಿಲ್ಲ, ಯಾಕೆಂದರೆ ಎಲ್ಲ ಕೆಲಸ ಅರ್ಧಂಬರ್ಧ ಆಗಿದೆ. ಆಗಿರೋ ಕೆಲಸ ರೋಡ್ ಮಾಡೋರನ್ನು ಎಷ್ಟು CC ರೋಡ್ ಮಾಡೋರನ್ನ ಕಿತ್ತಾಕಿದ್ದಾರೆ. ಆಮೇಲೆ ಟೈಮ್ ಎಕ್ಸ್ಟೆನ್ಷನ್ನು ಹೊಸಲಿ PRL ಯಾವೂ ಆಗ್ತಾ ಇಲ್ಲ. ಇದೆಲ್ಲರೂ ಸಹ 10% ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ ಅದು ಅಷ್ಟೇ ಸರ್ಕಾರ ಕೊಡ್ತೀವಿ ಅಂತ ದೊಡ್ಡಸ್ತಿ ಹೇಳ್ಕೊಂಡ್ಬಿಟ್ಟು ಅದು ಕೊಟ್ಟಿಲ್ಲ. ಮತ್ತು ಮೊನ್ನೆ ಸೋಮಣ್ಣ ನೋಡಿದರೆ ಇಲ್ಲ ನಮ್ಮ ದುಡ್ಡು ನಾವು ಕೊಟ್ಟಿದ್ದೀವಿ, ನಮಗೆ UC ಕೊಟ್ಟು ನಾವು ನೆಕ್ಸ್ಟ್ ಫರ್ದರ್ ಕೊಡ್ತೀವಿ ಅಂತಂದೇಳಿ ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣ ಬೇರೆ ಹೇಳಿದ್ದಾರೆ. ಸೊ ಇಷ್ಟೆಲ್ಲವೂ ಜಂಜಾಟ ಇರೋದ್ರಿಂದ ನಾವು ಇವತ್ತೇನು ನೋಡ್ರಿ, ನಿಮಗೆ ಗೊತ್ತಿರ್ಬೋದು ನೋಡಿ, ಚೀಫ್ ಸೆಕ್ರೆಟರಿ ಅವರಿಗೆ ನಾವೆಲ್ಲರೂ ಸಹ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನಿಂದ ಚೀಫ್ ಸೆಕ್ರೆಟರಿ ಅವರಿಗೆ ನಾವು 100 ಪುಟಗಳು 100 ಪೇಜಸ್ ಇದೆ, ಇಷ್ಟು ದಾಖಲೆಗಳು ಸಮೇತ ಅವರಿಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿದ್ದೀವಿ. ಇದರಲ್ಲಿ ನಿಮ್ಮದು JJMದು ಇದೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಎಲ್ಲ 8 ಇಲಾಖೆದು ಸಹ ಇದೆ. ಇದರಲ್ಲಿ 37,000 ಕೋಟಿ ನಮ್ಮ ಪೆಂಡಿಂಗ್ ಬಿಲ್ ಇದೆ. ಇದನ್ನು ಬೇಗ ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಲಿಲ್ಲ ಅಂದರೆ ಇನ್ನೊಂದು 15 ದಿನ ಗಡುವು ಕೊಟ್ಟಿದ್ದೀವಿ. 15 ದಿನ ಆದ ತಕ್ಷಣ ನಾವು ರಾಜ್ಯಪಾಲರ ಹತ್ರ ಹೋಗುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಾವು ಸ್ಟೇಟ್ ಅಸೋಸಿಯೇಷನ್ ಸುಮ್ಮನೆ ಕೂತಿಲ್ಲ. ನಾವು ಅವರಿಗೆ ಡಿಸೆಂಬರ್ವರೆಗೂ ಟೈಮ್ ಕೊಟ್ಟಿದ್ದೀವಿ. ಡಿಸೆಂಬರ್ ಮುಗೀತು. ಸುಮ್ಮನೆ ಈ ಸರ್ಕಾರ ಸುಮ್ಮನೆ ನಮ್ಮಿಂದ ಬಂದಿರತಕ್ಕಂಥ ಸರ್ಕಾರ ನಮ್ಮನ್ನು ಮರ್ತುಬಿಟ್ಟಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವ್ರು ಹಿಂದೆ ಕೆಂಪಣ್ಣವ್ರಿಗೆ ರಾತ್ರಿ 11 ಗಂಟೆ 12 ಗಂಟೆ ಫೋನ್ ಮಾಡ್ತಾಯಿದ್ರು. ಈಗೇನಾಗಿದೆ, ಆವಾಗ ಉಪಯೋಗಿಸ್ಕೊಂಡ್ರು. ಈಗ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ. ನಮ್ಗೆ ಯಾವ ಪಕ್ಷ ಯಾವ ಭೇದ ಯಾವುದು ಬೇಕಾಗಿಲ್ಲ. ಅವ್ರು ಯಾವ ಪಕ್ಷದವರಾಗಿರಲಿ ಏನಾರಾಗಿರಲಿ, ನಮಗೆ ಕೊಡೋ ದುಡ್ಡು ನಮಗೆ ಕೊಡಲಿ, ಅಷ್ಟೇ ನಮ್ಮ ಉದ್ದೇಶ. ಸೊ ನೆಕ್ಸ್ಟು ಇದು ಹೋರಾಟ ಇವತ್ತಿಂದಲೇ ಪ್ರಾರಂಭ ಮಾಡಿದ್ದೀವಿ. ನಾವು ಸಹ ಇವತ್ತಿಂದಲೇ ಪ್ರಾರಂಭ ಮಾಡಿದ್ದೀವಿ. ನೀವು ಸಹ ಇವತ್ತೇ ಸಿಕ್ಕಿದ್ದೀರ. ಕಾನ್ಫಿಡೆನ್ಸು ನಾವು ಈಗ ನೋಡಿರಿ ಎಲ್ರಿಗೂ ಫೋನ್ ಮಾಡ್ತಾಯಿದ್ದೀನಿ, ಯಾರು ಎತ್ತುತ್ತಾ ಇಲ್ಲ. ನಿನ್ನೆ ಅದೇ ಭೀಮಾಶಂಕರ್ ಎತ್ತಿದ್ರು, ಅದೇ ಖರ್ಗೆ ಸಾಹೇಬರು PS ನಾಗರಾಜ್ ಅವರು ಎತ್ತಿದ್ರು, ಎಲ್ಲರೂ ಎತ್ತಿದ್ರು. ಬಟ್ ಅವ್ರು ಈಗ ಯಾರು ಎತ್ತುತ್ತಾ ಇಲ್ಲ. ಈಗ ನಾವು ಈಗ ಫೋನ್ ಮಾಡಿದ್ರು, ಅಲ್ಲಿದ್ದಾರೆ ನೋಡಿ ಹೋಗಿ ಬನ್ನಿ ಅಂತ. ಅಲ್ಲಿ ಹೋದರೆ ಯಾರು ಒಂದು 2-3 ಹೋಗ್ಬೋದು. ಆಲ್ ಆಫ್ ಎ ಸಡನ್ ಹೋದರೆ ಇದು ಯಾವುದೂ ಆಗೋದಿಲ್ಲ. ನೀವು ಇಲ್ಲಿಗೆ ಬರೋ ಬದಲು ಅಲ್ಲಿಗೆ ಬಂದಿದ್ರೆ ಭಾಳ ಚೆನ್ನಾಗಿತ್ತು ಸೀನು. ಆಮೇಲೆ ಖರ್ಗೆ ಸಾಹೇಬ್ರ ಮನೆಗೆ ಬರ್ತಿಲ್ಲ, ಅವ್ರು ಇರಲ್ಲ, ಹೊರಡ್ತಿದ್ದಾರೆ ಅಂತೆ. ಈಗ ಫೋನ್ ಮಾಡಿದ್ದು ನಾಗರಾಜು, ಹೊರಡ್ತಾ ಇದ್ದಾರೆ, ಇರೋದಿಲ್ಲ ಅಂತ ಅಂದ್ರು. ಇಲ್ಲ, ನಾಳೆ ಇದಕ್ಕೆ ಹೋಗ್ತಾ ಇದ್ದಾರೆ ಅವ್ರು. ನಾನು ತಿಳ್ಕೊಂಡು ನೀವೇನು ಗೊತ್ತಾ, ಸಾವಧಾನಾಗಿರ್ರಿ. ಯಾರು ತಿಳ್ಕೊಂಡು ನಾನು ನಿಮಗೆ ಕರೆಕ್ಟಾಗಿ ಇನ್ಫಾರ್ಮ್ ಮಾಡ್ತೀನಿ. ಪುನಃ ನಾವು ಇಲ್ಲೇ ಬರ್ತಿದ್ದೀವಿ, ಆಯಿತಾ? ಇಲ್ಲೇ ಬಂದು ನಿಮ್ಮ ಜೊತೆಗೆ ಅವ್ರು ಎಲ್ಲಿ ಸಿಗ್ತಾರೆ ನೋಡ್ಕೊಂಡು ಕೇಳ್ಕೊಂಡು ಇಲ್ಲೇ ವಿಕಾಸಸೌಧ ಸಿಕ್ಕರೆ ವಿಕಾಸಸೌಧಕ್ಕೆ ಹೋಗೋವಂಥ ಕೆಲಸ ಮಾಡೋಣ. ಸೊ ಇವತ್ತು ಎಷ್ಟೊತ್ತಿದ್ರು ಕೂಡ ಮಾಡ್ತೀವಿ. ನಿಮ್ಮದು ಮನವಿ ಏನಿದೆಯಲ್ಲ ಇದು ಎಲ್ಲದೂ ಗೊತ್ತಿದೆ. ಇದನ್ನು ಏನು ಮಾಡ್ತಿದ್ದಾರೆ, ಏನು ಆಗ್ತಾ ಇದೆ, ಏನು ಪ್ರಾಬ್ಲಮ್ ಆಗಿದೆ, ಮೊದಲು ಮೊಬಿಲೈಸೇಷನ್ ಅಡ್ವಾನ್ಸ್ ತೊಗೊಂಡ್ರೆ ಏನು ತೊಗೊಂಡ್ರು, ಆ ಕೆಲಸಗಳು ಯಾಕಾಗಲಿಲ್ಲ, ಈಗ ಯಾಕೆ ಕೊಡ್ತಾ ಇಲ್ಲ, ಸರ್ಕಾರದ್ದೇ ಇದು ತಪ್ಪಿರೋದ್ರಿಂದ ನಮ್ಮ ಕಾಂಟ್ರಾಕ್ಟ್ಗಳು ಯಾವುದೂ ತಪ್ಪಿಲ್ಲ. ಆಮೇಲೆ JJM ಮಾಡಿದ ಮೇಲೆ ಸುಮಾರು ನಾವು ಮಾಡಿರ್ತಕ್ಕಂಥ ಜಾಗದಲ್ಲೇ ಬೇಕಾದಷ್ಟು CC ರೋಡ್ಗಳಾಗಿದೆ, ಬೇಕಾದಷ್ಟು ಡ್ರೈನ್ಗಳಾಗಿದೆ, ಬೇಕಾದಷ್ಟು ರೋಡ್ಗಳಾಗಿರೋದ್ರಿಂದ ನಾವು ಮಾಡಿರ್ತಕ್ಕಂಥ ನಲ್ಲಿ ಕೆಲಸಗಳನ್ನ ಕಿತ್ತಾಕಿರೋ ಅಂಥ ಜಾಗಗಳು ಸುಮಾರು 75 ಭಾಗ ಅದೇ ಥರನೇ ಇದೆ. ಸೊ ಇದು ನಮ್ಮ ತಪ್ಪಲ್ಲ, ಆ ಗ್ರಾಮಸ್ಥರ ತಪ್ಪು, PDO ತಪ್ಪು, ಪಂಚಾಯತರ ತಪ್ಪು. ಸೊ ಇದೆಲ್ಲ ಇರೋದ್ರಿಂದ ಇದನ್ನು ಒಂಥರ ಭಾಳ ಜಟಿಲವಾದಂಥ ಸಮಸ್ಯೆ. ಯಾರು ಹ್ಯಾಂಡಿಂಗ್ ಓವರ್ ಮಾಡ್ಕೊಳ್ತಾ ಇಲ್ಲ. ನಮ್ಮ ದುಡ್ಡು ನಮಗೆ ವಾಪಸ್ ಬರ್ತಾ ಇಲ್ಲ. ನಾವು ಕೊಟ್ಟರ ಸಾಲ ಕೊಡೋಕ್ಕಾಗ್ತಾ ಇಲ್ಲ. ಬ್ಯಾಂಕ್ನಲ್ಲಿ ಡಿಫಾಲ್ಟರ್ ಆಗಿದ್ದೀವಿ. ಇಟ್ಟಿರೋರು ಬಿಡಿಸ್ಕೊಳಕ್ಕಾಗ್ತಿಲ್ಲ. ಇದೆಲ್ಲ ನಮ್ಮ ಸಮಸ್ಯೆ. ಎಲ್ಲದೂ ಸಹ ಕೂಲಂಕುಷವಾಗಿರೋ ಬಿಟ್ಬಿಟ್ಟು ಚೀಫ್ ಸೆಕ್ರೆಟರಿ ಇವತ್ತು ಕೊಟ್ಟಿದ್ದೀವಿ. 15 ದಿನ ಟೈಮ್ ಕೊಟ್ಟಿದ್ದೀವಿ. 15 ದಿನ ಆದ ತಕ್ಷಣ ನಾವು ಮುಂದಿನ ಹೋರಾಟ ಪ್ರಾರಂಭ ಮಾಡ್ತೀವಿ. ಸೊ ಹಿಂಗಿರೋದ್ರಿಂದ ದಯಮಾಡಿ ಸ್ನೇಹಿತರೆ, ಇದರಲ್ಲಿ ಯಾವುದೇ ಥರವಾದ್ದು ಇಲ್ಲ, ಎಲ್ಲದೂ ಸತ್ಯ. ನಾವು ಹೇಳ್ತಿರೋದ್ರಲ್ಲಿ ನೋಡ್ರಿ, ಅವರು ಚಿಂಚೋಳಿ ಅಂತಂದೇಳಿ ಬಿಜಾಪುರದವರು, ನಮ್ಮ ಕಾರ್ಯಾಧ್ಯಕ್ಷರು ಹನುಮಂತಣ್ಣ ಅಂತಂದೇಳಿ, ಸೆಕ್ರೆಟರಿ ಅವರು ನಮ್ಮ ನಂದಕುಮಾರ್ ಅವರು, ಸೊ ನಾನು ರಾಜ್ಯಾಧ್ಯಕ್ಷ. ಇಷ್ಟೆಲ್ಲ ನಾವು ನಿಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿರೋದು. ಇಡೋಣ ಫೋನು. ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿರೋದು. ಈ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿರ್ತಕ್ಕಂಥ ವಿಚಾರದಲ್ಲಿ ತಾವುಗಳು ಇವತ್ತೇನೋ ನಮ್ಮದು ದೈವಬಲ ಅನಿಸುತ್ತೆ, ನಾವೆಲ್ಲ ಒಟ್ಟಿಗಿರೋದು. ಹಾಗಾಗ್ಬಿಟ್ಟು ನಿಮ್ಮ ಹೋರಾಟಕ್ಕೆ ನಾವು ಯಾವಾಗಲೂ ಸದಾ ನಾವು ಇರ್ತೀವಿ. 24/7 ನೀವು ಯಾವಾಗ ಯಾರಿಗೆ ಬೇಕಾದ್ರೂ ಫೋನ್ ಮಾಡ್ಬೋದು. ಫೋನ್ಗಳು ಎತ್ಕೊತೀವಿ. ಇದನ್ನು ಹೋರಾಟ ಮಾಡೋಂಥ ಕೆಲಸ ಮಾಡ್ತೀವಿ. ಈಗ ನಿಮ್ಮ ಕರೆದಿರ್ತಕ್ಕಂಥ ಮೀಟಿಂಗೇ ನಮಗೆ ಸ್ಥಿರವಾಗಿಲ್ಲ. ಯಾರು ಕರೆದ್ರು, ಯಾಕೆ ಕರೆದ್ರು, ಏನು ಕರೆದ್ರು, ಎಲ್ಲಿಗೆ ಕರೆದ್ರು, ಹೆಂಗೆ ಕರೆದ್ರು ಅಂತ ನೀವುಗಳೇ ಎಲ್ಲ ಸೇರಿಕೊಂಡು ಬಂದಿದ್ದೀರಾ. ಸಂತೋಷ ಇದು. ಅಟ್ಲೀಸ್ಟ್ ಏನು ಗೊತ್ತಾ, ಈ ಒಗ್ಗಟ್ಟಾರು ನೋಡಿ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಒಂದು ಕಡೆ ದುಃಖನೂ ಆಗ್ತಿದೆ, ಪ್ರಾಬ್ಲಮ್ ಕಾಂಟ್ರಾಕ್ಟ್ಗಳು ಯಾವ ಮಟ್ಟಕ್ಕೆ ಬಂದರು ಅಂತಂದು. ಅದಕ್ಕೆ ನಾನು ಸಹ ಮೂಲತಃ 1 ಲಕ್ಷ ಟೀಚರ್ ಕಾಂಟ್ರಾಕ್ಟ್ರು. ಈಗ 45 ಕೋಟಿ ಮಾಡ್ತೀವಿ ಅನ್ನೋದೇನು ದೊಡ್ಡದಲ್ಲ. ನನಗೆಲ್ಲದೂ ಗೊತ್ತು, ಎಲ್ಲ ಪ್ರಾಬ್ಲಮ್ಮು ಗೊತ್ತು. ನಾನು ಬಡ ಕುಟುಂಬದಿಂದ ಬಂದಿರ್ತಕ್ಕಂಥದ್ದು. ಹಾಗಾಗ್ಬಿಟ್ಟು ದಯಮಾಡಿ ಈ ನಮ್ಮ ಮೇಲೆ ವಿಶ್ವಾಸ ಇಡಿ, ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮೇಲೆ ವಿಶ್ವಾಸ ಇಡಿ. ಡೆಫಿನೆಟಾಗಿ ನಿಮ್ಮ ಮುಂದಿನ ಹೋರಾಟದಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ಒಂದು ಮನೋಭಾವ ಇದೆ. ಅದಕ್ಕೋಸ್ಕರನೇ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಇನ್ನೇನಾದ್ರು ಕ್ವಶನ್ಸ್ ಇದ್ದರೆ ಒಬ್ಬರೊಬ್ಬರೇ ಹೇಳ್ಬೋದು ಸರ್. ಅಧ್ಯಕ್ಷರಿಗೆ ಯಾವ ಬೇಡ, ಯಾವ ಅಧ್ಯಕ್ಷರು
ಇದರಲ್ಲಿ ಏನಿದಾವ IMS SLS ಇದು ಅಗ್ರಿಮೆಂಟ್ ಆಗೋಕ್ಕಿಂತ ಮುಂಚೆನೇ ಅವರು ಅಪ್ಡೇಟ್ ಮಾಡಬೇಕಾಗಿತ್ತು. ಇದ್ರಾಗ ಏನದ IMS ಜೊತೆ SLS